ಕಾಮಗಾರಿ ವಿಳಂಬ ಆಗಿ ಸಾರ್ವಜನಿಕರು ಪರದಾಡಿದ್ದಾರೆ. 5 ವರ್ಷಗಳಾದರೂ ಕೂಡ ಕಾಮಗಾರಿ ಮುಗಿತಾ ಇಲ್ಲ. ಮೇಲ್ಸೇತುವೆ ಕಾಮಗಾರಿ. ಕಾಮಗಾರಿ ವಿಳಂಬ ಆಗಿ ಸಾರ್ವಜನಿಕರು ಪರದಾಡ್ತಾ ಇದ್ದಾರೆ. 5 ವರ್ಷಗಳಾದರೂ ಕೂಡ ಕಾಮಗಾರಿ ಮುಗಿತಾ ಇಲ್ಲ. ಮೇಲ್ಸೇತುವೆ ಕಾಮಗಾರಿ. ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೋಲಾರ ಜಿಲ್ಲೆಯ ವಡ್ಡಹಳ್ಳಿಯಲ್ಲಿ ಕಾಮಗಾರಿ ವಿಳಂಬ ಆಗಿರತಕ್ಕಂಥದ್ದು. ಬೆಂಗಳೂರು ಹಾಗೂ ಚೆನ್ನೈ NH75 ಹೈವೇ ಕಾಮಗಾರಿ ಇದು. ಕಾಮಗಾರಿ ಆರಂಭವಾಗಿ 5 ವರ್ಷ ಆದರೂ ಕೂಡ ಪೂರ್ಣವಾಗಿಲ್ಲ. ಕಾಮಗಾರಿಯಿಂದ ವಾಹನ ಸವಾರರಿಗೆ ನಿತ್ಯ ಕಿರಿಕಿರಿ ಆಗ್ತಾ ಇದೆ. ಕಾಮಗಾರಿ ವಿಳಂಬದಿಂದ ಪ್ರತಿನಿತ್ಯ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಅಲ್ಲಿ ಕಾಮಗಾರಿಯನ್ನು ಪೂರ್ಣಗೊಳಿಸುವಂತೆ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ವೀಕ್ಷಕರು ನೋಡಿ, 5 ವರ್ಷ ಆಯ್ತಂತೆ ಕಾಮಗಾರಿಯನ್ನು ಸ್ಟಾರ್ಟ್ ಮಾಡಿ, ಬಟ್ ಅದು ಇನ್ನೂ ಕೂಡ ಮುಗಿತಾ ಇಲ್ಲ. ಯಾವ ಕಾರಣಕ್ಕೆ, ಯಾಕೆ ಮುಗಿಸ್ತಾ ಇಲ್ಲ ಅನ್ನೋದು ಜನಗಳ ಪ್ರಶ್ನೆ. ಅಲ್ಲಿ ಪಾಪ ಅವರು ಡೈಲಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಟ್ರಾಫಿಕ್ ಜಾಮ್ನಿಂದ. ಎಲ್ಲಿಗಾದರೂ ಹೋಗಬೇಕು ಅಂತ ಹೇಳಿದ್ರೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಬೇಗ ಆ ಕಾಮಗಾರಿಯನ್ನು ಮುಗಿಸಿದ್ರೆ ಅಲ್ಲಿನ ಜನಗಳಿಗೆ ಸಮಸ್ಯೆ ಕಡಿಮೆ ಆಗುತ್ತೆ. 5 ವರ್ಷ ಆಯಿತು ಒಂದು ಕಾಮಗಾರಿಯನ್ನು, ಒಂದು ಯೋಜನೆಯನ್ನು ಕೈಗೆ ತಗೊಂಡಾಗ 5 ವರ್ಷ ಬೇಕಾ ಮುಗಿಸೋದಕ್ಕೆ? 5 ವರ್ಷ. ಒಂದೊಂದು ಸರ್ಕಾರದ ಅವಧಿನೇ ಮುಗಿದೋಗ್ಬಿಡುತ್ತೆ. ಸೊ ಇವಾಗ ಅಲ್ಲಿನ ಸ್ಥಳೀಯರಿಗೆ ತೊಂದರೆ ಆಗ್ತಾ ಇದೆ. ವಿಳಂಬ ಅನ್ನೋದಕ್ಕಿಂತ ಅಲ್ಲಿ ಕಾಮಗಾರಿ ಸ್ಟಾರ್ಟ್ ಆಯ್ತಾ ಅನ್ನೋದು ಕೂಡ ದೊಡ್ಡ ಪ್ರಶ್ನೆಗಳಿದ್ದಾವೆ. ಬರೀ ಅಗದು ಬಿಟ್ಟಿದ್ದಾರೆ, ಅದಕ್ಕೆ ಬಿಟ್ಟರೆ ಏನೂ ಮಾಡಿಲ್ಲ ಅನ್ನಿಸ್ತಾ ಇದೆ ನನಗೆ. ಎಂಟು ಫ್ಲೈಓವರ್ ನರಸಾಪುರದಲ್ಲಿ 3, ಒಡಗೂರಲ್ಲಿ, ಒಡಗೂರು ಗೇಟಲ್ಲಿ, ಕಂಬಳ್ಳಿ ಗೇಟಲ್ಲಿ, ಒಟ್ಟಳ್ಳಿ, ನಂಗ್ಲಿ ಮತ್ತೆ ನರಸಿಂಹತೀರ್ಥ. ಸಂಸತ್ನಾದ್ಮೇಲೆ ಏನು ಸುಮಾರು 8 ಫ್ಲೈಓವರ್ ನರಸಾಪುರದಲ್ಲಿ 3, ಒಡಗೂರಲ್ಲಿ, ಒಡಗೂರು ಗೇಟಲ್ಲಿ, ಕಂಬಳ್ಳಿ ಗೇಟಲ್ಲಿ, ಒಟ್ಟಳ್ಳಿ, ನಂಗ್ಲಿ ಮತ್ತೆ ನರಸಿಂಹತೀರ್ಥ. ಸಂಸತ್ನಾದ್ಮೇಲೆ ಏನು ಸುಮಾರು 8 ಫ್ಲೈಓವರ್ ನರಸಾಪುರದಲ್ಲಿ 3,